ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೂರ್ನಾಲ್ಕು ದಿವಸದಿಂದ ಯಾವುದು ಬ್ಲಾಗ್ ಮಾಡಕ್ ಆಗಿರಲಿಲ್ಲ, ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ವಿ ಟುಕ್ ಅ ಶಾರ್ಟ್ ಬ್ರೇಕ್. ನಿನ್ನೆಯಿಂದ ಆಕ್ಚುಲಿ ವರ್ಕ್ಗೆ ಬ್ಯಾಕ್ ಆಗಿದ್ದೀವಿ, ಬಟ್ ನಿನ್ನೆ ಏನು ಅಂತ ಸಿಗ್ನಿಫಿಕೆಂಟ್ ಇರಲಿಲ್ಲ ಬ್ಲಾಗ್ ಮಾಡ್ಲಿಕ್ಕೆ. ಬಟ್ ಇವತ್ತು ಮತ್ತೆ ನಾಳೆ, ಇವತ್ತು ಪೂರ ಪ್ರಿಪ್ರೇಷನ್ ನಡೆಯುತ್ತೆ ಸ್ಯಾರಿ ಡ್ರೇಪಿಂಗ್. ಈ ವಾರ ಆಗಸ್ಟ್ 28 ಯಾರ್ಯಾರು ಸ್ಯಾರಿ ಉಡ್ಸ್ಕೊತಾರೋ ಹೌದು, ನಾಳೆ ಸ್ಯಾರಿ ಡ್ರೇಪಿಂಗ್ ಇರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಬ್ಲಾಗ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಚೆಕ್ ಮಾಡಿ. ಬ್ರೇಕ್ ತಗೊಂಡಿದ್ದು ನಿಜವಾಗ್ಲೂ ಇಟ್ ವಾಸ್ ರಿಲ್ಯಾಕ್ಸಿಂಗ್. ಅಗೇನ್ ಬೌನ್ಸ್ ಬ್ಯಾಕ್ ಆಗ್ಲಿಕ್ಕೆ ವರ್ಕ್ ಇಟ್ ಸಪೋರ್ಟ್ಸ್ ಅಸ್. ಹೋಪ್ ಸೊ. ನನ್ನ ಪೇಜ್ ನ ಫಾಲೋ ಮಾಡ್ತಿರೋರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾಳೆಗೆ ಏನು ಪ್ರಿಪ್ರೇಷನ್ ರೆಡಿ ಮಾಡ್ಕೋತಾ ಇದೀವೋ ನೋಡಿ. ಈ ಸ್ಯಾರಿ ಕಾಂಬಿನೇಷನ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಪ್ಯೂರ್ ಕಂಚಿಪುರಂ ಸ್ಯಾರಿ ಇದು. ತುಂಬಾ ಚೆನ್ನಾಗಿ ಬರುತ್ತೆ. ಪಿನ್ ಹಾಕೋದಿಕ್ಕಾಗ್ಲಿ, ಫ್ಲೀಟ್ಸ್ ಆಗ್ಲಿ ನಮ್ಗೆ ಹಿಡಿಲಿಕ್ಕೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಇವ್ರು ಬಂದು ಟೆಂಪಲ್ ಸ್ಟೈಲ್ ಕೇಳಿದ್ದಾರೆ. ಇವ್ರದ್ದು ಟೆಂಪಲ್ ಸ್ಟೈಲ್ ಉಡಿಸ್ಬೇಕು. ಈ ಟೇಬಲ್ ಅವರು ಶ್ರೀನಿಕಾ ಮಯೂರಿ ಕೇಳಿದ್ದಾರೆ. ಸೊ ಈ ಇಡೀ ಏನ್ ನಾವು 225 ಸ್ಲಾಟ್ಸ್ ಉಡ್ಸಿದೀವೋ ಅದ್ರಲ್ಲಿ ಒಂದೇ ಶ್ರೀನಿಕಾ ಮಯೂರಿ ಫಸ್ಟ್ ಡೇ ಉಡ್ಸಿದ್ ಬಿಟ್ರೆ, ಈ ಸತಿ ಇವ್ರು ಆಕ್ಚುಲಿ ಮೂನ್ ಮೇಲೆ ಉಡ್ಸ್ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ರು. ಬಟ್ ಮೂನ್ ಎತ್ಕೊಂಡು ಹೋಗೋದ್ ಕಷ್ಟ ಅಂತ ಹೇಳಿ ಹಾಗೆ ಶ್ರೀನಿಕಾ ಮಯೂರಿ ಮನೆ ಮೇಲೆ ಉಡ್ಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಇದು ಶ್ರೀನಿಕಾ ಮಯೂರಿ. ಇವ್ರ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಪ್ಪರ್ ಬಾಡಿಗೆ ಹೋಗಿದೆ ಅನ್ಸುತ್ತೆ. ಇವ್ರು ಬಂದು ಪುನಃ ಟೆಂಪಲ್ ಸ್ಟೈಲ್ ಕೇಳಿದ್ದಾರೆ. ಇವ್ರ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಮ್ದೇ ಮಾಡ್ಕೊಡಕ್ ಹೇಳಿದ್ದಾರೆ. ಸೊ ಲಾಸ್ಟ್ ವೀಕ್ ಹೆಂಗಾಯ್ತು ಅದೇ ತರ ಈ ಸತಿ ಬಿಸಿ ಬಿಸಿ ಜಿಲೇಬಿ ತರ ಅಲ್ಲಿ ಹೊಲ್ದು ಅಲ್ಲಿ ಅತ್ತಿ ತುಂಬಿ ಮ್ಯಾನ್ಯುಯಲ್ ಸ್ಟಿಚಿಂಗ್ ಆಗಿ ಇನ್ನು ಪೇಂಟ್ ಹಾಕ್ಬೇಕು. ಸೊ ಇದು ಪೆಂಡಿಂಗ್ ಇಟ್ಟಿದೀವಿ. ನಾಳೆ ಬೆಳಗ್ಗೆ ಉಡ್ಸೋದಿಕ್ ಸ್ಟಾರ್ಟ್ ಮಾಡೋ ಅಷ್ಟಲಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹಾಕೊಂಡು ಅಪ್ಪರ್ ಬಾಡಿ ಮಾಡ್ಬೇಕು. ಇವರು ಕೂಡ ಟೆಂಪಲ್ ಸ್ಟೈಲ್ ಕೇಳಿದ್ದಾರೆ. ಇದು ಬಂದು ನನ್ನ ಫ್ರೆಂಡ್ದು ಬನ್ನೇರ್ಘಟ್ಟ ರೋಡ್ ಇಂದ ಕಳಿಸಿರೋದು. ಇದು ಕ್ರೇಪ್ ಸ್ಯಾರಿ. ಇವ್ರದಕ್ಕೆ ವಸುಂಧರಾ ಸ್ಟೈಲ್ ಕೇಳಿದ್ದಾರೆ. ಸೊ ವಸುಂಧರಾ ಸ್ಟೈಲ್ ರಾಯಲ್ ಬ್ಲೂ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಒಂದು ರೆಡ್ ಕಲರ್ ಸೆಲ್ಫ್ ಕಲರ್ ವಸುಂಧರಾ ಉಡ್ಸಿದೀವಿ. ಸೊ ಇದು ಬಂದು ವಸುಂಧರಾ ಕೇಳಿದ್ದಾರೆ. ಇನ್ನಿಬ್ರು ಮೆಟೀರಿಯಲ್ಸ್ ತಂದ್ಕೊಡ್ಬೇಕು. ಇವತ್ತು 3 o'clock ಒಳಗಡೆ ತಂದ್ಕೊಡಿ ಅಂತ ಹೇಳಿದೀನಿ. ಸೊ ಅವ್ರಿಬ್ರದ್ದು ಸ್ಟೈಲ್ಸ್ ಇನ್ನು ಯಾವ್ದು ಅಂತ ವೆಯ್ಟ್ ಮಾಡ್ಬೇಕು. ಈ ವಾರ ನಾ ಹೇಳ್ದಂಗೆ ತುಂಬಾ ಓವರ್ ಫ್ಲಜ್ಡ್ ಆಗಿಲ್ಲ. ಸೊ ಎಲ್ಲ ಆಲ್ಮೋಸ್ಟ್ 1 or 2 ಡೇ ಇವತ್ತು ಅಥವಾ ನಾಳೆ ಉಡ್ಸೋಣ ಅಂತ ಅನ್ಕೊಂಡಿದ್ವಿ. ಉಡ್ಸ್ತಾ ನಿಮ್ಗೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಉಡ್ಸಾದ್ಮೇಲೆ ಕಾಂಬಿನೇಷನ್ ಹೆಂಗ್ ಬರುತ್ತೆ ಅಂತ ನಾನ್ ಕೂಡ ವೆಯ್ಟ್ ಮಾಡ್ತಿದ್ದೀನಿ. ರಾಜಮ್ಮ, ಟ್ರಿಪ್ಗೆ ಯಾವಾಗ ಹೋಗೋಣ? ನೀರಲ್ಲಿ ಆಟ ಆಡ್ಬೇಕಾ ಈ ಸತಿ? ಹೋದ್ ಸತಿ ಫ್ಲೈಟ್ ಸಾಕಾಯ್ತು, ಈ ಸತಿ ನೀರಲ್ಲಿ ಹೋಗೋಣ. ನೀರಲ್ಲಿ ಆಟ ಆಡ್ಬೇಕು, ಚೆನ್ನಾಗಿರ್ತದೆ. ಸರಿ, ಎಲ್ಲಾರು ಒಟ್ಟಿಗೆ ಹೋಗೋಣ ಒಂದ್ಸತಿ. ಒಟ್ಟಿಗೆ ಹೋಗ್ಬೇಕು. ನೀ ಗಣೇಶ ಹಬ್ಬ ಮುಗಿಸ್ಕೊಂಡ್ಮೇಲೆ ಹೋಗೋಣ, ಅದಕ್ಕೂ ಮುಂಚೆ ಹೋಗೋಣ? ಗಣೇಶ ಹಬ್ಬ ಆದ್ಮೇಲೆ. ಗಣೇಶ ಹಬ್ಬ ಆದ್ಮೇಲೆ ಹೋಗೋಣ ಅಂತ ಹೇಳಿ. ಟೀಮ್ ಅವ್ರು ನೋಡಿ ಇವತ್ತು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರ್ ಫುಲ್ ಫ್ಲೆಜ್ಡ್ ಆಗಿ ನಡೀತಿದೆ. ಯಾಕಂದ್ರೆ ನಾಳೆಯಿಂದ ನಮ್ ಶಿಲ್ಪ ಅವ್ರಿಲ್ಲ, ರಜಾ ತಗೊಳ್ಳಿ. ಮಾತಾಡಿ. ಯಾಕೆ ನಾಳೆ ನಡೀತು ರಜಾ? ನಾವ್ ಇಷ್ಟಿಂದ ಮಾಡಿದಕ್ಕೆ ಫ್ಯಾಮಿಲಿ ಜೊತೆಗೆ ಎಲ್ಲೂ ಹೋಗ್ಲೇ ಇಲ್ಲ. ಆಯ್ತಲ್ಲ ನಿಮ್ಗೆ? ಆಗಿದೆ ಮ್ಯಾಮ್. ಅದಕ್ಕೋಸ್ಕರ ಹಬ್ಬ ಆಯ್ತಲ್ವಾ, ಒಂದಿನ ಅಟ್ಲೀಸ್ಟ್ ಎಲ್ಲಾರು ಹೋಗ್ ಬರೋಣ ಅಂತ ಫ್ಯಾಮಿಲಿ. ಖಂಡಿತ ಹೋಗ್ ಬರ್ಬೇಕು. ಅದಕ್ಕೆ ಹೋಗ್ ಬರೋಣ. ನಾಳೆ ಹೋಗೋದೆ. ಓಕೆ ಶಿಲ್ಪ, ಇವತ್ತು ಆರ್ಡರ್ಸ್ ಏನಿದೆ ಈ ವಾರದ್ದು ಅದ್ ಕಂಪ್ಲೀಟ್ ಮಾಡಿದ್ರೆ ಆಯ್ತು. ಸೊ ಈ ವಾರದ ಆರ್ಡರ್ಸ್ ಏನಿದೆಯೋ ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಶಿಲ್ಪ ಅವ್ರ ಲೀವ್ ತಗೋತಿದ್ದಾರೆ. ಶಿಲ್ಪ ಅವ್ರ ಲೀವ್ ತಗೊಂಡಿದ ತಕ್ಷಣ ಅವ್ರ ಜೋಡಿ ರಾಜಮ್ಮ ರಜಾ ಹಾಕ್ಲೇಬೇಕು. ಯಾಕಂದ್ರೆ ಕಾಟನ್ ಸ್ಟಫಿಂಗ್ ಕೆಲಸ ಇರಲ್ಲ. ನಮ್ ಶೋಭಾ ಅವ್ರಿಗೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೊಳ್ವೆ ಕೈಕಾಲ್ ಒಂದು ಆರ್ಡರ್ ಬಂದಿದೆ. ಸೊ ಅವ್ರಿಗೆ ಇನ್ನೊಂದ್ ದಿನ ಎಕ್ಸ್ಟ್ರಾ ಇರುತ್ತೆ. ನಿಲಿಮಾ, ಏನ್ ಮಾಡ್ತಿದ್ದೀರಾ? ಸ್ಟೆನ್ಸಿಲ್ ಹಾಕ್ತಾ ಇದಾರೆ. ಅದಲ್ದೆ ಹರ್ಷು ಅಪ್ಪರ್ ಬಾಡಿ ಮಾಡ್ತಾ ಇದ್ಯಾ? ಅಪ್ಪರ್ ಬಾಡಿ ಎಲ್ಲಾನು ಆಯ್ತಾ ಚಿನ್ನು? ಈಚೆದು ಅಪ್ಪರ್ ಬಾಡಿ ಈಚೆದಾಯ್ತು ಮಮ್ಮಿ. ಇದು ಒಂದ್ ಮಾಡ್ತಾ ಇದೀನಿ. ಇನ್ನು ನಿಮ್ ನೆಕ್ಸ್ಟ್. ಓಕೆ. ಸೊ ಒಂಥರ ಲಾಂಗ್ ಗ್ಯಾಪ್ ಆಗ್ಲಿಲ್ಲ. 2 days ಶಾರ್ಟ್ ಬ್ರೇಕ್ ತಗೊಂಡ್ವಿ. ವಿ ಆರ್ ಬ್ಯಾಕ್ ಟು ವರ್ಕ್. ಬಟ್ ನಾಳೆ ಆದ್ಮೇಲೆ ತಿರ್ಗಾ ಸ್ಲೋ ಡೌನ್ ಆಗುತ್ತೆ. ಇನ್ನೊಂದ್ ವಾರ ಬ್ರೇಕ್ ತಗೊಳ್ಳೋ ಅಷ್ಟೊತ್ತಲ್ಲಿ ನಮ್ಗೆ ಗಣೇಶ ಹಬ್ಬದ ಮೇಳ ಬರುತ್ತೆ. ಈಗಾಗ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಗಣೇಶ ಹಬ್ಬಕ್ಕೆ ಸೆಪ್ಟೆಂಬರ್ 5th ಮತ್ತೆ 6th ಮೇಳ ಮಾಡ್ತಿದೀವಿ. ಸ್ಯಾಟರ್ಡೆ ಮತ್ತೆ ಸಂಡೇ ಮೇಳ ಇರುತ್ತೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಅವೈಲೇಬಲ್ ಇರುತ್ತೆ. ಈಗಾಗ್ಲೇ ಎಲ್ಲರೂ ಮೆಸೇಜ್ ಮಾಡ್ತಿದ್ದೀರಾ ಏನೇನ್ ಬೇಕು ಅಂತ. ಮೇಳಲ್ಲಿ ನಿಮ್ಗೆ ಪಿಲ್ಲರ್ಸ್ ಇರುತ್ತೆ, ಸೈಡ್ ಅಲ್ಲಿ ಇಡುವಂತದ್ದು ಪಿಲ್ಲೋಸ್ ಇರುತ್ತೆ. ಮತ್ತೆ ಪೀಠಲ್ಲಿ ಏನ್ ನೀವು ದೊಡ್ಡ ಸೈಜ್ ಲಕ್ಷ್ಮಿ ಹಬ್ಬಕ್ಕೆ ನೋಡಿದ್ರು ಅದ್ರಲ್ಲಿ ಚಿಕ್ಕ ಸೈಜ್ ಲಕ್ಷ್ಮಿ ಸೈಜ್ ದೊಡ್ಡದು ಇತ್ತು. ಇದರಲ್ಲಿ ಮೀಡಿಯಂ ಸೈಜ್ ಪೀಠ ಮಾಡಿಸ್ತಾ ಇದೀವಿ. ಮತ್ತೆ ಫ್ಲವರ್ ಆರ್ಚ್ ಲಾಸ್ಟ್ ಇಯರ್ ನಾನು ಇನ್ಸ್ಟಾ ಪೇಜ್ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫ್ಲವರ್ ಡೆಕೋರೇಷನ್ ಮಾಡ್ಲಿಕ್ಕೆ ಒಂದು ವುಡನ್ ಪೀಠ ಮಾಡಿಸಿದೆ. ಅದು ಗೌರಮ್ಮ ಸ್ಟ್ಯಾಂಡ್, ಗಣೇಶ ಸ್ಟ್ಯಾಂಡ್ ಕೂಡ ಸ್ಟಾಕ್ ಅಪ್ ಆಗುತ್ತೆ. ಅದಲ್ಲದೆ ತೋರಣಗಳನ್ನ ಆಡ್ ಮಾಡ್ಬೇಕು ಅಂತಿದ್ದೀನಿ. ಸೊ ಏನೇನ್ ಆಡ್ ಮಾಡ್ತೀನಿ ನಿಮ್ಗೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಮೇಳಾಗೆ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು. ಲೊಕೇಶನ್ ಎಲ್ಲಿ ಬರುತ್ತೆ? ಶ್ರೀನಿಕಾ ಕ್ರಿಯೇಷನ್ಸ್ ಅಂದ್ರೆ ನಾವಿರೋದು ಬಂದು ಬಸವೇಶ್ ನಗರ್ಲಿ. ಬೇರೆ ಟೈಮ್ ಇದು ರೆಸಿಡೆನ್ಸ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ವಾಕ್ ಇನ್ಗೆ ಅವೈಲೇಬಲ್ ಇರಲ್ಲ. ಸೊ ಮೇಳಾಗೆ ಬಂದು ನೀವು ಡೈರೆಕ್ಟ್ ಆಗಿ ಕಣ್ಣಲ್ಲಿ ನೋಡಿ ಪರ್ಚೇಸ್ ಮಾಡೋರು ದಯವಿಟ್ಟು ಮೇಳಾಗ್ ಬನ್ನಿ. ಲೊಕೇಶನ್ ಗೂಗಲ್ ಮ್ಯಾಪ್ ಅಲ್ಲಿ ನಿಮಗೆ ಸಿಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ 1-2 days ಇದೆ ಅನ್ನುವಾಗ ನಮ್ ಸುಮಾರು ಕಾಲ್ಸ್ ಏನಕ್ಕೆ ಬಂತು ಅಂದ್ರೆ, ಮೇಡಮ್ ಚಿಕ್ಕಪೇಟೆಲ್ ಕಾಲ್ ಇಡೋದಿಕ್ ಆಗ್ತಿಲ್ಲ, ನಾನು ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡೆ, ನಿಮ್ ಹತ್ರ ಏನಾದ್ರು ಇದು ಸಿಗತ್ತಾ,
ಪಾತ್ರೆ ಸಿಗತ್ತಾ, ಕೈಕಾಲು ಸಿಗತ್ತಾ, ಕೊಳವೆ ಕೈಕಾಲು, ಕೌಚ ಕೈಕಾಲು ಅಂತ ತುಂಬಾ ಜನ ಕಾಲ್ ಮಾಡ್ತಿದ್ರಿ. ನೋಡಿ, ಎಲ್ಲರೂ ಲಾಸ್ಟ್ ಮೂಮೆಂಟ್ ರಶ್ ಮಾಡ್ಕೊಳ್ಳೋದಕ್ಕಿಂತ ಈಗಲೇ ಅರ್ಲಿ ನಿಮ್ಗೆ ಏನ್ ಬೇಕು ಶಾಪಿಂಗ್ ಅದನ್ನ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟ್. ಅದಲ್ಲದೆ ಶ್ರೀನಿಕಾ ಕ್ರಿಯೇಷನ್ಸ್ ಮೇಳಗಳು ಸಕ್ಸಸ್ಫುಲ್ ಆಗ ಕಾರಣ ಏನು ಅಂದ್ರೆ ಎಲ್ಲ ಸೆಲೆಕ್ಟ್ ಮಾಡಿ ಅಂಡರ್ ಒನ್ ರೂಫ್ ನಿಮಗ್ ಸಿಗತ್ತೆ. ಪಾರ್ಕಿಂಗ್ ಮಾಡ್ಕೊಂಡು ಆರಾಮಾಗಿ ನೀವೆಲ್ಲ ನೋಡ್ಕೊಂಡು ನಾನ್ ಸೆಲೆಕ್ಟ್ ಮಾಡಿರೋ ಐಟಮ್ಸ್ ಅಲ್ಲಿ ನಿಮಗೆ ಏನ್ ಬೇಕು ಅಂತ ನೀವು ಚೆಕ್ ಮಾಡ್ಕೋಬಹುದು. ಅದಲ್ಲದೆ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ಇಂತ ಐಟಮ್ಸ್ ಬೇಕು ಅಂದ್ರೆ ಅದನ್ನ ನಾನು ಖಂಡಿತ ರಿಸೋರ್ಸ್ ಮಾಡಿಸ್ತೀನಿ. ಸೊ ಅದು ನಿಮಗೆ ಒಳ್ಳೆ ಆಪರ್ಚುನಿಟಿ ಅನ್ಸುತ್ತೆ. ಸೊ ಚಿಕ್ಕಪೇಟೆಗೆ ಹೋಗೋರು ವೆಲ್ ಇನ್ ಬಿಫೋರ್ ಹೋಗಿ ನಿಮ್ಗೆ ಏನೇನ್ ಬೇಕು ಎಲ್ಲ ತಂದಿಟ್ಕೊಳ್ಳಿ. ಹಬ್ಬಕ್ಕೆ 2 days 3 days ಮುಂಚೆ ನೀವು ಖಂಡಿತ, ಅದು ಈ ರೈನಿ ಸೀಸನ್ ಅಲ್ಲಿ ಚಿಕ್ಕಪೇಟೆಗೆ ಹೋಗೋದು ಅಂದ್ರೆ ರಿಯಲಿ ಇಟ್ ಇಸ್ ಸೋ ಹೆಕ್ಟಿಕ್. ಸೊ ನನಗೆ ಮೆಸೇಜ್ ಮಾಡ್ತಾ ಹೋಗಿ ಯೂಟ್ಯೂಬ್ ಅಲ್ಲೇ ನಿಮ್ಗೆ ಇಂಥದ್ದು ಸರ್ಚ್ ಮಾಡ್ತಾ ಇದೀನಿ ಅಂತ ಅಲಾಂಗ್ ವಿತ್ ಪಿಕ್ಸ್ ಕಳ್ಸಿದ್ರೆ ನಂಗೆ ವಾಟ್ಸ್ಆಪ್ ಅಲ್ಲಿ ಕೂಡ ನೀವು ರಿಪ್ಲೈ ಮಾಡಿ ಎಲ್ಲ ಅಂಡರ್ ಒನ್ ರೂಫ್ ರಿಸೋರ್ಸ್ ಮಾಡ್ತೀವಿ, ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಈ ವರಮಹಾಲಕ್ಷ್ಮಿ ಹಬ್ಬದೇನ್ ಸೆಕೆಂಡ್ ವಾರ ಮಾಡ್ತಿದಾರೋ ಅವ್ರದ್ದು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಈ ಮೋಟ್ಕೈ ಒಂದು ಹೊಲಿಬೇಕಿತ್ತು, ಅದು ಹೊಲಿತಾ ಇದ್ದೆ ನಾನು. ಒಂಥರ ಗ್ರೂಪ್ ವರ್ಕ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಕೆಲಸ ಆಗೋದಕ್ಕೂ, ಯಾಕಂದ್ರೆ ನಾವೇನ್ 225 250 ಸ್ಲಾಟ್ಸ್ ಕೊಟ್ವೋ ಅದ್ರ ಒಬ್ರ ಕೈಲಂತೂ ಖಂಡಿತ ಸಾಧ್ಯ ಇರ್ಲಿಲ್ಲ. ಸೊ ನಾನು ಏನೇ ಮಾಡಿದೀನಿ ಅಂದ್ರು ಅದು ಗ್ರೂಪ್ ಇಂದಾನೆ. ಮಳೆ ನಿಂತ್ರು ಮಳೆ ಹನಿ ನಿಲ್ಲಲ್ಲ ನಂಗೆ. ಲಾಸ್ಟ್ ವಾರಕ್ಕೆ ನಿಮ್ಗೆಲ್ಲ ನೆನಪಿದೆ, 2 ಸತಿ ಲಾರಿ ತುಂಬಾ ಲೋಯರ್ ವೆಸಲ್ಸ್ ಹಾಕ್ಸಿದೆ. ಈ ಸತಿನೂ ಈ ವಾರಕ್ಕೂ ಲೋಯರ್ ವೆಸಲ್ ಇಲ್ಲ. ಸೊ ಮೇ ಬಿ ಎಲ್ಲೂ ಸ್ಟೀಲ್ ಅಂಗಡಿ ಸಿಗ್ತಾ ಇಲ್ಲ ನಿಯರ್ ಬೈ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಈ ವಾರ ಯಾರ್ಯಾರು ಉಡ್ಸ್ಕೊತಿದ್ರು ಅವ್ರಿಗೆಲ್ಲ ಲೋಯರ್ ವೆಸಲ್ ಪುನಃ ಇವತ್ತು ತರಿಸಿದ್ದಾಯ್ತು. ಇಟ್ಕೊಳಕ್ ಜಾಗ ಎಲ್ಲ ಅನ್ಕೊಂಡ್ ತರಿಸ್ತಾ ಇದೀನಿ ಎಷ್ಟೆಷ್ಟು ಬೇಕೋ ಅಷ್ಟು. ಮತ್ತೆ ಇನ್ನ ಒಂದೇನು ಅಂದ್ರೆ, ಈ ಅಲ್ಯೂಮಿನಿಯಂ ವೆಸಲ್ ತಗೊಂಡಿರೋರ್ಗೆಲ್ಲಾರ್ಗೂನು ಇದೇ ತರ ಪಾತ್ರೆನ ನಾನು ಈ ಸತಿ ಸೇಲಂ ಇಂದ ಏನ್ ತರಿಸ್ದೆ, ಆ ಮ್ಯಾನುಫ್ಯಾಕ್ಚರರ್ ನಿಮ್ಗೆ ಇಷ್ಟು ಕ್ವಾಂಟಿಟಿ ಬೇಕು ಅಂತಂದ್ರೆ ನೆಕ್ಸ್ಟ್ ಇಯರ್ ಸ್ಟೀಲ್ ಅಲ್ಲೇ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಯೂಮಿನಿಯಂ ಅಂತ ತುಂಬಾ ಜನ ಏನ್ ಹೇಳ್ತಿದ್ರ, ಅವ್ರಿಗೆಲ್ಲ ನೆಕ್ಸ್ಟ್ ಇಯರ್ ಅದನ್ನ ಸ್ಟೀಲ್ ಅಲ್ಲಿ ಕೂಡ ಸಿಗುತ್ತೆ. ಅದು ಯಾವಾಗ ನಾನು ತರಿಸ್ತೀನಿ ಪ್ರತಿಯೊಂದು ನನ್ನ ಪೇಜಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡಿ, ಎವ್ರಿ ಇಯರ್ ಏನು ಇನ್ಕ್ರೀಸ್ ಆಗ್ತಾ ಇದೆಯೋ ಅದನ್ನ ನೋಡಿದಾಗ ನಮ್ ಗ್ರೋತ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಹೇಳ್ದಂಗೆ ಫಸ್ಟ್ ಇಯರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಇಟ್ ವಾಸ್ 38 ಮಾಡಿನೂ ನಾವು ಮ್ಯಾನುಫ್ಯಾಕ್ಚರ್ ಇನ್ನೂ ಒಂದ್ 3-4 ಮಿಕ್ಕಿತ್ತು. ಅದು ದಸರಾ ದೀಪಾವಳಿ ಖಾಲಿ ಮಾಡಿದ್ವಿ. ಸೆಕೆಂಡ್ ಇಯರ್ ಇಟ್ ವಾಸ್ 110, ಕೌಂಟ್ ಹ್ಯಾಡ್ ಗಾನ್ ಟು 110. ಸೊ ಲಾಸ್ಟ್ ಇಯರ್ ಆಕ್ಚುಲಿ ಇದೇ ಬುಕ್ ಅಲ್ಲಿ ಮೇಂಟೈನ್ ಮಾಡೋದ್ರಿಂದ ಲಾಸ್ಟ್ ಇಯರ್ ಸಮ್ವೇರ್ ಅರೌಂಡ್ ವಿ ಹ್ಯಾಡ್ ಗಾನ್ ಟು 320. ಆದ್ರೆ ಈ ವರ್ಷದ ಕೌಂಟ್ ನೋಡಿದ್ರೆ ಐ ಆಮ್ ಸೋ ಹ್ಯಾಪಿ. ಸಿ ವಿ ಹ್ಯಾವ್ ರೀಚ್ಡ್ ಆಲ್ಮೋಸ್ಟ್, ತೋರ್ಸ್ಬೇಕಂದ ಇಲ್ಲಿ ವಿ ಹ್ಯಾವ್ ರೀಚ್ಡ್ ಆಲ್ಮೋಸ್ಟ್ 426. ನೋಡಿ, ಈ ತರಾನೇ ನೀಟಾಗಿ ಮೈಂಟೈನ್ ಮಾಡಿ ಡಿಸ್ಪ್ಯಾಚ್ ಆದ್ಮೇಲೆ ಅದಕ್ಕೆ ಟಿಕ್ ಹಾಕೊಂಡು ಯಾವ ಕಲರ್ ಕೇಳಿರ್ತಾರೆ, ಯಾವ್ದಾದ್ರು ಕಸ್ಟಮೈಸೇಷನ್ ಹೇಳಿದಾರ, ಪೇಮೆಂಟ್ ಯಾರಿಗಾಗಿದೆ, ಕಲರ್ ಯಾವ್ದು ಹೇಳಿದ್ದಾರೆ, ಈ ತರ ಕಾಲಮ್ಸ್ ವೈಸ್ ಇರುತ್ತೆ. ನಾನು ಅವತ್ತಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಫೋನಲ್ಲಾಗ್ಲಿ ಅಷ್ಟೇ ಮಾಡಿ ಸುಮ್ಮನೆ ಆಗೋದಿಲ್ಲ. ಫಾರ್ ಎವ್ರಿಥಿಂಗ್ ಇದಲ್ದೆ ಇದು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಯ್ತಾ, ಇದು ಬಂದು ವಿಡಿಯೋ ತಗೊಂಡಿರೋರು. ವಿಡಿಯೋ ಆಫ್ಕೋರ್ಸ್ 1500 ಹೊರಗಡೆ ಅವ್ರಿಗಿದ್ರು, ನನ್ನ ಸ್ಟೂಡೆಂಟ್ಸ್ಗೆ ಡಿಸ್ಕೌಂಟ್ ಇತ್ತು. ಸೊ ಇದೆಲ್ಲ ವಿಡಿಯೋ ಪರ್ಚೇಸ್ ಮಾಡಿರೋದು. ವಿಡಿಯೋ ಆಲ್ಮೋಸ್ಟ್ 700+ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಈಗ ಹಬ್ಬ ಆದ್ಮೇಲೆ ವಿಡಿಯೋ ಓಪನ್ ಆಗ್ತಾ ಇದೆ ಆಯ್ತಾ. ಆಸ್ ಐ ಟೋಲ್ಡ್ ಯು ಪೀಪಲ್, ಹಬ್ಬಕ್ಕೆ ಮುಂಚೆ ಓಪನ್ ಆಗಲ್ಲ ಅಂತ, ಅದೇ ತರ ಹಬ್ಬಕ್ಕೆ ಮುಂಚೆ ಓಪನ್ ಆಗಿಲ್ಲ. ಬಟ್ ಅಂದ್ರೂ ನಾನು ಬ್ರಾಡ್ಕಾಸ್ಟ್ ಗ್ರೂಪ್ ಮಾಡಿ ನಿಮ್ಮೆಲ್ಲರಿಗೂ ಅಟ್ಲೀಸ್ಟ್ 2 ಸ್ಟೈಲ್ ಆದ್ರು, ಟೆಂಪಲ್ ಸ್ಟೈಲು, ಡಬಲ್ ಬಾರ್ಡರ್ ಪದ್ಮಾಸನ ಸ್ಟೈಲ್ ನಿಮ್ಗೆ ಕಳಿಸ್ಕೊಟ್ಟಿದ್ದೆ. ತುಂಬಾ ಜನ ಥ್ಯಾಂಕ್ ಯು ಮೇಡಮ್ ಅಂತ ಕಳ್ಸಿದ್ರು. 1-2-3 ಜನ ಕಿರಿಕು ಮಾಡಿದ್ರು. 700 ಜನದಲ್ಲಿ 2 ಕಿರಿಕ್ ಮಾಡಿಲ್ಲ ಅಂದ್ರೆ ಅದ ವೆನ್ ಐ ಇನ್ ಅ ಪಬ್ಲಿಕ್ ಲೈಫ್ ಅಫ್ಕೋರ್ಸ್ ಐ ಹ್ಯಾಡ್ ಟು ಫೇಸ್ ದಟ್. ಬೇಜಾರ್ ಆಯ್ತು ಒಂದ್ಸತಿ, ಯಾಕಂದ್ರೆ ಪೇಮೆಂಟ್ ಮಾಡಾದ್ಮೇಲೆ ನಮ್ ಕೆಲಸ ಮುಗೀತು ಅನ್ನೋಂತ ಎಷ್ಟೋ ಜನಗಳ ಮಧ್ಯ ನಾನು ಅಷ್ಟು ನಿಮ್ಗೆ ಕಾನ್ಶಿಯಸ್ ಆಗಿ ಜೂನಲ್ಲೇ ಹೇಳಿದ್ದೆ, ವಿಡಿಯೋ ಓಪನ್ ಆಗಲ್ಲ, ರೆಕಾರ್ಡ್ ಮಾಡ್ಕೊಳ್ಳಿ, ಇಲ್ಲ ಸೇವ್ ಮಾಡ್ಲಿಕ್ಕೆ ಆಗ್ತಿರ್ಲ, ಬೇರೆ ಫೋನ್ ಯೂಸ್ ಮಾಡಿ ರೆಕಾರ್ಡ್ ಮಾಡಿ, ಅಥವಾ ನೀವು ಪ್ರಾಕ್ಟೀಸ್ ಮಾಡೋದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಅಂದ್ರು. 1-2 ಕಿರಿಕ್ ಮಾಡಿದ್ರು. ನೀವು ನೋಡಿ, ನಿಮ್ದು ಒಬ್ರದ್ದು ನೀವು ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನಾನು 700 ಜನಕ್ಕೂ ನಾನು ಅವತ್ ಬೆಳಗ್ಗೆ ಕೂತ್ಕೊಂಡು 5 hours ಬ್ರಾಡ್ಕಾಸ್ಟ್ ಗ್ರೂಪ್ ಮಾಡಿ ಪುನಃ ಎಲ್ಲ ಆ ವಿಡಿಯೋನ ನಾನ್ ಸ್ಕ್ರೀನ್ ಶಾಟ್ ಕಳ್ಸಿರೋರ ಹತ್ರ ಈಸ್ಕೊಂಡೆಲ್ಲ ಕಳಿಸ್ಕೊಟ್ಟೆ. ತಗೊಂಡ್ಮೇಲೆ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅಂದಿದ್ರೆ ನೀವೇನ್ ಕೇಳೋ ಹಾಕಿರ್ತಿತ್ತು, ಯಾಕಂದ್ರೆ ಐಡ್ ಆಲ್ರೆಡಿ ಇನ್ಫಾರ್ಮ್ಡ್ ಆಲ್ಸೋ. ಸೊ ಕೆಲವೊಂದ್ಸತಿ ನೀವುಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಇನ್ನ ಒಂದು ಮೇನ್ ಏನ್ ಅನ್ಸ್ತು ಅಂದ್ರೆ, ನನ್ನ ಮಗಳು ಕೂಡ ಅದೇ ಹೇಳ್ತಿದ್ಲು, ಮಮ್ಮಿ ಮೇ ಬಿ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡೋರ್ಗೆಲ್ಲ ಪ್ರಾಂಪ್ಟ್ ಆಗಿ ರೆಸ್ಪಾಂಡ್ ಮಾಡ್ತೀರಾ, ಕಾಲಿಗೆ ಮಾಡ್ತೀರಾ, ಅದನ್ನ ಅವರು ಡಿಸ್ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಮ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂತ. ಅಫ್ಕೋರ್ಸ್ ನಾನು ನಿಮ್ಮಲ್ಲಿ ತುಂಬಾ ಜನ ನನ್ನ ಜೊತೆ ಮಾತಾಡಿರೋರು ಗೊತ್ತು, ಪ್ರತಿಯೊಂದು ಕಾಲ್ಸು ನಾನೇ ರಿಸೀವ್ ಮಾಡೋದು, ಮತ್ತೆ ಪ್ರತಿಯೊಂದು ವಾಟ್ಸ್ಆಪ್ ಮೆಸೇಜ್ಗೂ ನಾನೇ ಮಾಡೋದು. ಅಫ್ಕೋರ್ಸ್ ನನ್ನ ಟೀಮ್ ಅವ್ರು ಮಿಕ್ಕಿದೆಲ್ಲ ಕೆಲಸ ಮಾಡ್ತಾರೆ, ಆರ್ಗನೈಸಿಂಗ್ ಮತ್ತೆ ಕೋಆರ್ಡಿನೇಷನ್ ನಾನೇ ಮಾಡೋದು.
ಅದನ್ನ ನಾನು ಅವತ್ತು ವಿಡಿಯೋಲು ನಂಗೆ ತುಂಬಾ ಬೇಜಾರಾಯ್ತು. ಸೊ ಅದಕ್ಕೆ ಹೇಳ್ದೆ ನನ್ನ ಯೂಸ್ ಮಾಡ್ಕೊಳ್ಳಿ, ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ. ವಿ ವಿಲ್ ಆಲ್ಸೋ ಹ್ಯಾವ್ ಸಮ್ ಸರ್ಟನ್ ಎಕ್ಸ್ಟೆಂಟ್. ಅದಾದ್ಮೇಲೆ ನಮಗೂ ಇರಿಟೇಷನ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ನಂದೇನು ತಪ್ಪಿಲ್ಲ, ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಎಷ್ಟೋ ಜನಕ್ಕೆ ಹೇಳಿದ್ರು ಹಬ್ಬದ ದಿನ ಮೆಸೇಜ್ ಮಾಡಿದ್ರಿ. ಅದ್ರಲ್ಲಿ ಮ್ಯಾಕ್ಸಿಮಮ್ ಜನ ನಂಗೆ ಥ್ಯಾಂಕ್ಸೇ ಮಾಡಿದ್ರಿ. ಯಾಕಂದ್ರೆ ಮ್ಯಾಮ್ ಈ ಟೈಮಲ್ಲೂ ನೀವ್ ವಿಡಿಯೋ ಕಳಿಸ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ. ಅಫ್ಕೋರ್ಸ್ ಮಿಕ್ಸೆಡ್ ರಿಯಾಕ್ಷನ್ ನ ಎಕ್ಸ್ಪೆಕ್ಟ್ ಮಾಡಿದೆ ನಾನು. ಸೊ ಅದ್ರ ಪ್ರಕಾರ ವಿಡಿಯೋ ಇದಾದ್ಮೇಲೆ ವಿಡಿಯೋ ಯಾರ್ಯಾರು ಪರ್ಚೇಸ್ ಮಾಡ್ತೀರಾ ಪರ್ಚೇಸ್ ಮಾಡಿ. ವಿಡಿಯೋ ಡೀಟೇಲ್ಸ್ ಕೇಳ್ತಿದ್ರಿ. ವಿಡಿಯೋಲಿ 5 ಸ್ಟೈಲ್ಸ್ ಆಫ್ ಸ್ಯಾರಿ ಡ್ರೆಪಿಂಗ್ ಇರುತ್ತೆ. 4 ಲಕ್ಷ್ಮೀದು ಮತ್ತೆ 1 ನಾರಾಯಣ ಅಲಂಕಾರ ಇರುತ್ತೆ, ನೆನ್ಪಿಟ್ಕೊಳ್ಳಿ. 4 ಸ್ಟೈಲ್ಸ್ ಆಫ್ ಲಕ್ಷ್ಮಿ ಅಲಂಕಾರ ಅಲ್ಲಿ ಟೆಂಪಲ್ ಸ್ಟೈಲು, ಡಬಲ್ ಬಾರ್ಡರ್ ಪದ್ಮಾಸನ, ಮಧ್ವಣ್ಗೀತಿ, ದರ್ಬಾರು ಮತ್ತೆ ನಾರಾಯಣ ಅಲಂಕಾರ ಇರುತ್ತೆ. ಇನ್ನೊಂದು 2 ಡೇಸ್ ಅಲ್ಲಿ ನಿಮ್ಗೆ ಒಳ್ಳೆ ಕಾಂಬೋ ಆಫರ್ ನ ಬಿಡ್ತೀನಿ. ಯಾಕಂದ್ರೆ ನಾನು ಇನ್ಸ್ಟಾ ಪೇಜ್ ಅಲ್ಲಿ 30K ಫಾಲೋವರ್ಸ್ ಆಗಿದ್ದಾರೆ. ಅದೆಲ್ಲ ವೆಯ್ಟ್ ಮಾಡಿ. ಅದಲ್ಲದೆ ಪ್ರತಿಯೊಂದು ಈ ಸತಿ ಸ್ಲಾಟ್ಸ್ ನಾವೇನ್ ಕವರ್ ಮಾಡಿದ್ವಿ ಆ ಸ್ಲಾಟ್ಸ್ ನಾನು ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದ್ದೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟಿರುತ್ತೆ, ಒಂದ್ ದಿನಕ್ಕೆ 15 ಜನಕ್ಕೆ ಆಲ್ಮೋಸ್ಟ್ ಕೊಡ್ತಾ ಇದ್ದೆ. ಸೊ ಆ ತರ ಪ್ರತಿಯೊಂದು 15 ಜನ ನೆಕ್ಸ್ಟ್ ಡೇ ಉಡ್ಸ್ಕೊಳ್ಳೋರು ತಂದು ಕೊಡ್ತಾರೆ, ಇವತ್ತು ಉಡ್ಸಿರೋರು ತಗೊಂಡ್ ಹೋಗ್ತಾರೆ. ಸೊ 30 ಮೆಂಬರ್ಸ್ ಡೈಲಿ ಕೋಆರ್ಡಿನೇಷನ್ ಮಾಡ್ಬೇಕಾಗಿತ್ತು. ಕೊನೆಗೆ ನಮ್ ಟೀಮ್ ತೋರ್ಸ್ಕೊಂಡ ಲಾಸ್ಟ್ ಅಲ್ಲಂತೂ ಫುಲ್ ಕ್ಲಮ್ಸಿ ಆಗ್ಬಿಟ್ಟಿದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಅವ್ರು ಯಾವ ಸ್ಟೈಲ್ ಕೇಳಿರ್ತಾರೆ, ಏನ್ ಅಡ್ವಾನ್ಸ್ ಪೇಮೆಂಟ್ ಇರ್ತಾರೆ, ಪ್ರತಿಯೊಂದು ಹ್ಯಾಡ್ ಟು ನೋಟ್ ಡೌನ್. ಅದ್ರಲ್ಲಿ ನಮ್ಮ ಐಟಮ್ಸ್ ಏನು ನಾವ್ ಯೂಸ್ ಮಾಡ್ಬೇಕು, ಅವ್ರು ಏನ್ ತಂದು ಕೊಟ್ಟಿರ್ತಾರೆ. ರಿಯಲಿ ಇಟ್ ವಾಸ್ ಹೆಕ್ಟಿಕ್. ಆದ್ರೆ ತುಂಬಾ ನಾನ್ ಬ್ಲೆಸ್ಡ್ ಅನ್ಸುತ್ತೆ. ಯಾಕಂದ್ರೆ ಎಷ್ಟು ಜನ ನಂಗೆ ಕೋಆಪರೇಟ್ ಮಾಡಿದ್ರು. ನಮ್ಮಲ್ಲಿ ಹೋಮ್ ಸರ್ವಿಸ್ ಇಲ್ಲ, 100% ಹೋಮ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ಮೇಲೆ ಈ ವರ್ಷ ಹೋಮ್ ಸರ್ವಿಸ್ಗೆ ಲಿಟ್ರಲಿ ನನಗೆ ಕಾಲ್ಸೇ ಬರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಹೋದ್ಸತಿ ಹೋಮ್ ಸರ್ವಿಸ್ ಇದೆಯಾ ಅಂತಾನೆ ದಿನಕ್ಕೆ ನಂಗೆ ಒಂದು 50-60 ಕಾಲ್ ಬರೋದು. ಮೇ ಬಿ ಈ ವರ್ಷ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಶ್ರೀನಿಕಾ ಕ್ರಿಯೇಷನ್ಸ್ ಅವ್ರದ್ದು ಹೋಮ್ ಸರ್ವಿಸ್ ಇರಲ್ಲ ಅಂತ. ನಾನು ಅದನ್ನ ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದ್ ಹೋಮ್ ಸರ್ವಿಸ್ ಹೋಗೋದು ಒಂದೇ, ನಾವ್ ಇಲ್ಲಿ 10 ಮಾಡೋದು ಒಂದೇ. ಸೊ ಜಾಸ್ತಿ ಜನಕ್ಕೆ ನಾವು ಸರ್ವಿಸ್ ಕೊಡೋಣ ಅಂತ ಹೇಳಿ ನಾನು ಇಲ್ಲಿ ಕಂಫರ್ಟ್ ಇರ್ತೀವಿ, ಟೀಮ್ ಎಲ್ಲ ಕೆಲಸ ಮಾಡ್ಬೋದು. ಹೋಮ್ ಸರ್ವಿಸ್ಗಾದ್ರೆ ಹೋಗೋದು ಬರೋದು ಟ್ರಾನ್ಸ್ಪೋರ್ಟೇಷನ್ ಲೇಟ್ ಆಗುತ್ತೆ. ಹಾಗಾಗಿ ಇದೆಲ್ಲ ನಾನು ಅರ್ಥ ಮಾಡ್ಕೋತೀರಾ. ಸೊ ಈ ಸತಿ 225 ಏನ್ ಕೊಟ್ಟಿದ್ದೀರೋ ನೆಕ್ಸ್ಟ್ ಇಯರ್ ಅದನ್ನ 400 ಇನ್ಕ್ರೀಸ್ ಮಾಡ್ಬೇಕು. ಇನ್ನೂ ಇಬ್ಬರನ್ನ ಸ್ಯಾರಿ ಡ್ರೇಪಿಂಗ್ ಸುಪ್ರೀತನ್ ಜೊತೆ ಅಸಿಸ್ಟ್ ಮಾಡ್ಲಿಕ್ಕೆ ಕೊಡ್ಬೇಕು ಅಂತ ಅನ್ಕೊಂತಿದ್ದೀನಿ. ಐ ಪ್ಲಾನ್ ಇಟ್ ಆಲ್ ಇನ್ ಅ ಬೆಟರ್ ವೇ. ಇದೇ ತರ ನೀವು ನನ್ನ ಪೇಜ್ ನ ಮತ್ತೆ ನನ್ನ ಚಾನೆಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇದ್ರೆ ನಿಮಗೆ ಕೂಡ ಅದರಿಂದ ಅಡ್ವಾಂಟೇಜ್ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್.